ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ KN ರಾವ್ ಗುರೂಜಿ. ಇವತ್ತಿನ ವಿಷಯ 2026 ಆಗಸ್ಟ್ ತಿಂಗಳ ಭವಿಷ್ಯ. ಅದರಲ್ಲಿ ಸಿಂಹ ರಾಶಿಯ ಫಲಾನುಫಲ ಹೇಗಿರುತ್ತೆ, ಗೋಚಾರ ಫಲ ಹೇಗಿರುತ್ತೆ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಪೇಜನ್ನು ಲೈಕ್ ಮಾಡಿ, ಫಾಲೋ ಮಾಡಿ, ಆದಷ್ಟು ಶೇರ್ ಮಾಡಿ. ಸಿಂಹ ರಾಶಿಯ ಉದ್ಯೋಗಸ್ಥರಿಗೆ ಯಾವ ರೀತಿ ಇರುತ್ತಪ್ಪ ಅಂತಂದರೆ, ಕೆಲಸದ ಸ್ಥಳದಲ್ಲಿ ಏನೇ ಒಂದು ಅಡೆತಡೆಗಳಾಗಿರ್ಬೋದು, ನೀವು ಕೆಲಸವಂತ ಮಾಡುವಂಥ ಜಾಗದಲ್ಲಿ ಏನೇ ಒಂದು ವಿಳಂಬ ಆಗುವಂಥ ಸಾಧ್ಯತೆಗಳು ಇದ್ದರೂ ಸಹಿತ ಎಲ್ಲ ರೀತಿ ದೂರ ಆಗ್ತಾ ಹೋಗುತ್ತೆ. ಕೆಲಸದಲ್ಲಿ ಉನ್ನತ ಪ್ರಗತಿಕನ್ನು ಕಾಣ್ತಾ ಹೋಗ್ತೀರಾ. ಎಲ್ಲ ರೀತಿ ಅನುಕೂಲ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಬಹಳ ದಿನಗಳಿಂದ ಏನು ಕಾಯ್ತಾ ಇರ್ತೀರಾ, ಸಂಬಳ ಜಾಸ್ತಿ ಆಗ್ತಾ ಇರಲ್ಲ, ಪ್ರಮೋಷನ್ ಸಿಗ್ತಾ ಇಲ್ಲ, ಎಲ್ಲ ರೀತಿ ಇದೇ ರೀತಿ ನೀವು ಪರಿತಪಿಸ್ತಿರ್ತೀರ. ಈ ತಿಂಗಳಲ್ಲಿ ನಿಮಗೆ ಸಂಬಳ ಹೆಚ್ಚಾಗುವ ಸುದ್ದಿನೂ ಕೂಡ ಕೇಳ್ತೀರಾ. ಪ್ರಮೋಷನ್ ಸಿಗುವ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ ಸಿಂಹ ರಾಶಿಯವರಿಗೆ. ಮತ್ತು ಮೇಲಧಿಕಾರಿಗಳಿಂದ ನಿಮಗೆ ಒಳ್ಳೆಯ ಪ್ರಶಂಸೆ ಆಗಿರ್ಬೋದು, ಗೌರವ ಆಗಿರ್ಬೋದು ಸಿಗ್ತಾ ಹೋಗುತ್ತೆ. ಮತ್ತು ಎಲ್ಲ ರೀತಿ ಅನುಕೂಲ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ವ್ಯಾಪಾರ ವ್ಯವಹಾರಸ್ಥರಿಗೆ ನೋಡ್ತಾ ಹೋದರೆ, ಹೊಸ ಇನ್ವೆಸ್ಟ್ ಏನು ಮಾಡ್ತಾ ಇರ್ತೀರಾ ಅಥವಾ ಉದ್ಯಮವನ್ನು ವಿಸ್ತರಣೆ ಏನು ಮಾಡ್ತಾ ಇರ್ತೀರಾ, ಬಿಸ್ನೆಸ್ಸನ್ನು ಈ ತಿಂಗಳಲ್ಲಿ ನಿಮಗೆ ಮಾಡಿದಷ್ಟು ತುಂಬ ಅಂದರೆ ತುಂಬ ಅನುಕೂಲ ಆಗ್ತಾ ಹೋಗುತ್ತೆ. ಒಳ್ಳೆಯ ಸಮಯ ಅಂತ ಹೇಳ್ಬೋದು. ಎಲ್ಲ ರೀತಿಯಿಂದ ಅನುಕೂಲ ಆಗುವಂಥ ಸಾಧ್ಯತೆಗಳಿದೆ. ಯಾಕಪ್ಪ ಅಂತಂದರೆ ಧನಲಾಭ ಕೂಡ ಆಗ್ತಾ ಹೋಗುತ್ತೆ. ವ್ಯಾಪಾರ ವಿಸ್ತರಣೆ ಕೂಡ ಇನ್ನೂ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಹೊಸ ಬಿಸ್ನೆಸ್ ಏನು ಆರಂಭ ಮಾಡಿದ್ರು ಸಹಿತ ಅದನ್ನು ಕೂಡ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ಮಾರುಕಟ್ಟೆಯಲ್ಲಿ ನಿಮ್ಮ ಸಣ್ಣ ಪ್ರಯತ್ನಕ್ಕೂ ಕೂಡ ದೊಡ್ಡ ಆರ್ಥಿಕ ಮೊತ್ತದ ಲಾಭಗಳು ಕೂಡ ಸಿಗ್ತಾ ಹೋಗುತ್ತೆ. ನಿಮಗೆ ಎಲ್ಲ ರೀತಿ ಯಶಸ್ಸನ್ನು ಕಾಣ್ತಾ ಹೋಗ್ತೀರಾ. ಆರ್ಥಿಕ ಲಾಭ ಅಂದ್ರೆ ತುಂಬ ಚೆನ್ನಾಗಿದೆ ನಿಮಗೆ. ಮತ್ತು ಶಿಕ್ಷಣ ವಿಚಾರದಲ್ಲಿ ನೋಡ್ತಾ ಹೋದರೆ ಏಕಾಗ್ರತೆ ಹೆಚ್ಚಾಗ್ತಾ ಹೋಗುತ್ತೆ. ವಿದ್ಯಾರ್ಥಿಗಳಿಗೆ ಬುದ್ಧಿತನ ಚುರುಕಾಗ್ತಾ ಹೋಗುತ್ತೆ. ನೆನಪಿನ ಶಕ್ತಿನೂ ಕೂಡ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ಓದಿನಲ್ಲಿ ಆಸಕ್ತಿನೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಏನು ಸರ್ಕಾರಿ ಕೆಲಸ ಆಗಿರ್ಬೋದು ಅಥವಾ ಉನ್ನತ ಹುದ್ದೆಗೆ ಏನು ಪರೀಕ್ಷೆ ಬರೀತಾ ಇರ್ತೀರಾ, ಸ್ಪರ್ಧಾತ್ಮಕ ಪರೀಕ್ಷೆಗೆ, ಎಲ್ಲ ರೀತಿ ಯಶಸ್ಸು ಸಿಗ್ತಾ ಹೋಗುತ್ತೆ. ನಿಮಗೆ ಉತ್ತಮ ಫಲಿತಾಂಶ ದೊರೀತಾ ಹೋಗುತ್ತೆ. ಮತ್ತು ಇದರಿಂದ ನಿಮಗೆ ಸರ್ಕಾರಿ ಕೆಲಸ ಏನು ಅಪೇಕ್ಷೆ ಮಾಡ್ತಿರ್ತೀರಲ್ಲ, ಅದನ್ನು ಕೂಡ ಸಿಗುವ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ. ನಿಮಗೆ ಆರೋಗ್ಯ ವಿಚಾರದಲ್ಲಿ ನೋಡ್ತಾ ಹೋದರೆ ನಿಮಗೆ ದೈಹಿಕವಾಗಿ ಅಥವಾ ಮಾನಸಿಕ ಕಿರಿಕಿರಿಗಳಿಂದ ಏನು ಮುಕ್ತಿ ಆಗ್ತಾ ಹೋಗ್ತೀರಾ. ಎಲ್ಲ ರೀತಿಯಿಂದನೂ ಕಾಯಿಲೆ ಕಸಾಯಗಳಿಂದ ಮುಕ್ತಿ ಆಗ್ತಾ ಹೋಗ್ತೀರಾ. ಮತ್ತು ಎಲ್ಲ ರೀತಿ ಅನುಕೂಲ ಆಗುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ. ಆರೋಗ್ಯದ ಸ್ಥಿತಿ ಉತ್ತಮ ಆಗ್ತಾ ಹೋಗುತ್ತೆ. ನಿಮಗೆ ರೋಗ ನಿರೋಧಕ ಶಕ್ತಿಯೂ ಕೂಡ ನಿಮಗೆ ಜಾಸ್ತಿ ಆಗುವ ಸಾಧ್ಯತೆಗಳು ಕೂಡ ಈ ತಿಂಗಳಲ್ಲಿ ಸಿಂಹ ರಾಶಿಯವರಿಗೆ ಕೂಡಿ ಬರುತ್ತೆ. ಮತ್ತು ರೈತ ವಿಚಾರದಲ್ಲಿ ನೋಡ್ತಾ ಹೋದರೆ ಇವರಿಗೆ ಶ್ರಮಕ್ಕೆ ತಕ್ಕಂತೆ ಉತ್ತಮ ಬೆಳೆ ಸಿಗ್ತಾ ಹೋಗುತ್ತೆ. ಇವರಿಗೆ ರೈತರಲ್ಲಿ ಸಂತಸ ಮೂಡುವ ಸಾಧ್ಯತೆಗಳು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಒಳ್ಳೆ ಬೆಲೆ ಸಿಗ್ತಾ ಹೋಗುತ್ತೆ. ಒಳ್ಳೊಳ್ಳೆ ಬೆಳೆನೂ ಕೂಡ ಬರ್ತಾ ಹೋಗುತ್ತೆ. ಎಲ್ಲ ರೀತಿ ಅನುಕೂಲ ಆಗ್ತಾ ಹೋಗುತ್ತೆ. ಮತ್ತು ಧನಲಾಭದ ಸ್ಥಿತಿಗತಿಗಳು ಕೂಡ ಸ್ಥಿರವಾಗಿರುತ್ತೆ. ನಿಮಗೆ ರೈತಾಪಿ ಬಂಧುಗಳಿಗೆ ಎಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ. ಹಳೆಯ ಸಾಲಗಳಿಂದ ಎಲ್ಲ ರೀತಿ ಏನು ಹಳೆ ಸಾಲ ಮಾಡಿರ್ತೀರಾ, ತೀರಿಸ್ಬೇಕಂತ ಇಷ್ಟು ದಿನ ಕಾಯ್ತಾ ಇರ್ತೀರಾ, ಅದೇ ದಾರಿನೇ ಸಿಕ್ಕಿರಲ್ಲ ನಿಮಗೆ. ಈ ತಿಂಗಳಲ್ಲಿ ನಿಮಗೆ ಎಲ್ಲ ರೀತಿ ದಾರಿ ಸಿಗ್ತಾ ಹೋಗುತ್ತೆ. ಹಳೆಯ ಸಾಲಗಳಿಂದ ಮುಕ್ತರಾಗೋಕ್ಕೆ ಎಲ್ಲ ರೀತಿಯಿಂದ ದಾರಿ ಸಿಗ್ತಾ ಹೋಗುತ್ತೆ. ಮತ್ತು ಇವರಿಗೆ ಉತ್ತಮ ಬೆಲೆ ದೊರೀತಾ ಹೋಗುತ್ತೆ. ಮಾರ್ಕೆಟಲ್ಲಿ ಇವರಿಗೆ ಬೆಳೆದಂಥ ಬೆಳೆಗೆ ಕೂಡ ಎಲ್ಲ ರೀತಿ ಉತ್ತಮ ಬೆಲೆ. ಇದರಿಂದ ನಿಮಗೆ ಲಾಭದ ಪ್ರಮಾಣ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಪ್ರೀತಿ ಪ್ರೇಮ ವಿಚಾರದಲ್ಲಿ ನೋಡ್ತಾ ಹೋದರೆ ಇಬ್ಬರ ಮಧ್ಯೆ ಇಷ್ಟು ದಿನ ಇದ್ದ ಗೊಂದಲಗಳು, ಭಿನ್ನಾಭಿಪ್ರಾಯಗಳು ಎಲ್ಲ ರೀತಿ ದೂರವಾಗಿ ಇಬ್ಬರ ಮಧ್ಯೆ ಪರಸ್ಪರ ಹೊಂದಾಣಿಕೆ ಚೆನ್ನಾಗಿರ್ತಾ ಹೋಗುತ್ತೆ. ನಂಬಿಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಏನು ಬ್ರೇಕಪ್ ಆಗಿರುತ್ತೆ ಇಬ್ಬರ ಮಧ್ಯೆ, ಅದು ಮತ್ತೆ ಕೂಡಿ ಬರುವ ಸಾಧ್ಯತೆಗಳು ಜಾಸ್ತಿ ಇದೆ ಈ ತಿಂಗಳಲ್ಲಿ ನಿಮಗೆ. ಮತ್ತು ಇಬ್ಬರ ಮಧ್ಯೆ ಒಳ್ಳೆಯ ಸಮಯ ಕಳೆಯೋದಕ್ಕೆ ಇಬ್ಬರು ಕೂಡ ಪ್ರವಾಸ ಹೋಗುವ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ. ಆದಷ್ಟು ನೀವು ಗುರು ಹಿರಿಯರ ಮಾರ್ಗದರ್ಶನದಿಂದ, ಗುರು ಹಿರಿಯರ ಸಮ್ಮುಖದಿಂದ ನೀವು ಹೋದಷ್ಟು ಎಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ. ಮದುವೆ ವಿಚಾರದಲ್ಲಿ ನೋಡ್ತಾ ಹೋದರೆ ಇವರಿಗೆ ಕಂಕಣ ಭಾಗ್ಯ ಕೂಡಿ ಬರುವ ಸಾಧ್ಯತೆಗಳು ಜಾಸ್ತಿ ಇದೆ. ಸ್ವಲ್ಪ ಏನು ಇಷ್ಟು ದಿನ ಕಾಯ್ತಾ ಇರ್ತೀರಾ, ಮದುವೆನೇ ಆಗ್ತಾ ಇರಲ್ಲ, ನನಗೆ ಏಜ್ ಆಗ್ತಾ ಇದೆ, ಇನ್ನೂ ಮದುವೆ ಅಂದರೆ ಕೂಡಿ ಬರ್ತಾ ಇಲ್ಲ, ಎಲ್ಲ ರೀತಿ ನಡೀತಾ ಇದೆ, ಏನು ಇಷ್ಟು ಕಾಯ್ತಾ ಇರ್ತೀರಲ್ವ, ಈ ತಿಂಗಳಲ್ಲಿ ನಿಮಗೆ ಮದುವೆ ಭಾಗ್ಯ ಕೂಡಿ ಬರುವ ಸಾಧ್ಯತೆಗಳು ಜಾಸ್ತಿ ಇದೆ. ಮತ್ತು ಏನು ಮದುವೆ ಆಗಿರ್ತೀರ ಆಲ್ರೆಡಿ, ಅವರಿಬ್ಬರ ಮಧ್ಯೆ ನೋಡ್ತಾ ಹೋದರೆ ಇಬ್ಬರ ಮಧ್ಯೆ ಸಾಮರಸ್ಯ ಜಾಸ್ತಿ ಆಗ್ತಾ ಹೋಗುತ್ತೆ. ಇಬ್ಬರ ಮಧ್ಯೆ ಸಂತೋಷದ ವಾತಾವರಣಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಪರಸ್ಪರ ಹೊಂದಾಣಿಕೆ, ನಂಬಿಕೆ, ವಿಶ್ವಾಸ, ಪ್ರೀತಿ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಹಣಕಾಸಿನ ವಿಚಾರದಲ್ಲಿ ನೋಡ್ತಾ ಹೋದರೆ ಇವರಿಗೆ ಹಣಕಾಸಿನ ಸ್ಥಿತಿ ತುಂಬ ಸುಧಾರಣೆ ಆಗ್ತಾ ಹೋಗುತ್ತೆ. ಶುಭ ಕಾರ್ಯಕ್ರಮಗಳಿಗೆ ಅಥವಾ ಧಾರ್ಮಿಕ ಕಾರ್ಯಗಳಿಗೆ ಹಣ ಖರ್ಚಾಗುತ್ತೆ ವಿನಃ ಬೇರೆ ಯಾವುದೂ ಕೂಡ ಖರ್ಚಾಗ್ತಾ ಹೋಗಲ್ಲ. ಆದಷ್ಟು ಹಣದ ಹರಿವು ತುಂಬಾ ಚೆನ್ನಾಗಿದೆ ಸಿಂಹ ರಾಶಿಯವರಿಗೆ. ಎಲ್ಲ ರೀತಿ ಅನುಕೂಲ ಆಗುವಂಥ ಸಾಧ್ಯತೆಗಳಿದೆ. ಇದಕ್ಕಿಂತ ಮಿಗಿಲಾದ ನಿಮ್ಮಲ್ಲಿ ಏನೋ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದ್ದರೆ
ಪ್ರತಿ ಶುಕ್ರವಾರ ಅಮ್ಮನವರ ದರ್ಶನವನ್ನು ಮಾಡಿ ಎಲ್ಲ ರೀತಿ ಒಳ್ಳೇದಾಗ್ತಾ ಹೋಗುತ್ತೆ. ಮತ್ತು ಇದಕ್ಕಿಂತ ಮಿಗಿಲಾದದ್ದು, ನಿಮ್ಮಲ್ಲಿ ಏನಾದ್ರು ಸಮಸ್ಯೆಗಳು ಕಾಡ್ತಾ ಇದೆಯಾ, ದಾಂಪತ್ಯದಲ್ಲಿ ಬಿರುಕು ಆಗ್ತಾ ಇದೆಯಾ, ಪ್ರೀತಿ ಪ್ರೇಮ ವಿಚಾರದಲ್ಲಿ ದೂರ ದೂರ ಆಗ್ತಾ ಇದ್ದೀರಾ, ಮನೆಯಲ್ಲಿ ಶಾಂತಿ ನೆಮ್ಮದಿ ಇಲ್ವಾ, ಮತ್ತು ನಿಮ್ಮ ಮಕ್ಕಳು ಮನೆಯಲ್ಲಿ ಮಾತು ಕೇಳ್ತಾ ಇಲ್ವಾ, ಮಾಟ ಮಂತ್ರ ವಾಮಾಚಾರ ಪ್ರಯೋಗದಿಂದ ಭಾಳ ನೊಂದು ಬೆಂದು ಹೋಗಿದ್ದೀರಾ, ಇನ್ನೂ ಏನೇ ಸಮಸ್ಯೆಗಳು ಇದ್ದರೆ ಒಮ್ಮೆ ನಮ್ಮನ್ನು ಸಂಪರ್ಕಿಸಿ.